ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಒಂದು ಇಂಡಿಯನ್ ಮೀಲ್ ಪ್ಲೇಟ್ ಐಡಿಯಾನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ನಾನು ಡಯಟನ್ನು ಫಾಲೋ ಮಾಡ್ತಾ ಇದ್ದೀನಿ, ಅಂದರೆ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ತಕ್ಕನಂಗೆ ಏನೆಲ್ಲ ಬೇಕೋ ಪ್ರಿಪೇರ್ ಮಾಡಿಕೊಂಡು ತಿಂತಾ ಇರ್ತೀನಿ. ಸೊ ಸಾಕಷ್ಟು ಜನರು ಶೇರು ನೀವು ಹೇಗೆ ವೆಯ್ಟ್ ಲಾಸ್ ಆಗ್ತಾ ಇದ್ದೀರಾ, ಅದ್ರ ರಿಸಲ್ಟ್ ವಿಸಿಬಲ್ ಇದೆ, ನಮಗೆ ಕಾಣಿಸ್ತಾ ಇದೆ, ನಮಗೂ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಲೇಡೀಸ್ ಕೇಳ್ತಾ ಇದ್ರು. ಸೊ ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಏನೆಲ್ಲ ಪ್ರಿಪೇರ್ ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ಪ್ಲೇಟ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಇದು ಮಾಡೋದಂತೂ ತುಂಬ ಈಸಿ, ಜಸ್ಟ್ ಹಾಫ್ ಆನ್ ಅವರ್ ಇದ್ದರೆ ಆಯಿತು, ದಿಢೀರಂತ ರೆಡಿ ಆಗಿಬಿಡುತ್ತೆ, ತುಂಬ ಟೇಸ್ಟಿಯಾಗೂ ಇದೆ. ಸೊ ತಡ ಮಾಡದೆ ಈ ಹೆಲ್ದಿ ಮೀಲ್ ಪ್ಲೇಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟು ಒಂದು ಕುಕ್ಕರ್ಗೆ ಹೆಸರು ಬೇಳೆನ ಹಾಕ್ಕೊಳ್ಳೋಣ. ನಾನು 1 ಅವರ್ ಮುಂಚೆ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಸುಮಾರಾಗಿ ಒಂದು 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾವು ಯಾವುದೇ ಬೇಳೆನ ನೆನೆಸಿಟ್ಟಿರ್ತೀವಲ್ವ, ಆ ನೀರನ್ನ ತೆಗೆದ್ಬಿಟ್ಟು ಹಾಕ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಆ ನೆನೆಸಿಟ್ಟಿರೋ ಟೈಮ್ನಲ್ಲಿ ಆ ಬೇಳೆಯಿಂದ ಗ್ಯಾಸ್ ರಿಲೀಸ್ ಆಗುತ್ತಲ್ವ. ಸೊ ಅದು ಜೊತೆಗೇ ಹಾಕಿಬಿಟ್ರೆ ನಮಗೆ ಬ್ಲೋಟಿಂಗ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇತ್ತೀಚೆಗೆ ನಾನು ತಿಳ್ಕೊಂಡಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ನೆನೆಸಿಟ್ಟಿರೋ ನೀರನ್ನ ತೆಗೆದ್ಬಿಟ್ಟು ಫ್ರೆಶ್ ಆಗಿರೋ ವಾಟರ್ನ ಹಾಕ್ಕೊಳ್ಳಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ನಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ. 2 ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು. ಇದನ್ನು ಕೂಡ ಕುಕ್ಕರ್ಗೆ ಹಾಕೋಣ. 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳೋಣ. ಒಂದು ಸಣ್ಣ ಗ್ಲಾಸ್ನಷ್ಟು ಹಾಕಿದ್ದೀನಿ ಅಷ್ಟೇ ನಾನು. ಓಕೆನಾ, ಇದಕ್ಕೆ ತಕ್ಕನಷ್ಟು ಉಪ್ಪು ಹಾಕೊಳ್ಳೋಣ. ಅಂದರೆ ಒಂದು 1/4 ಚಮಚದಷ್ಟು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ 1 ವಿಷಲ್ ಕೂಗಿಸ್ಕೋಬೇಕು. ಅದಾಗೋದ್ರೊಳಗಡೆ ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ನನಗೆ ಅನ್ಸೋದು ಡಯಟ್ ರೆಸಿಪೀಸ್ ಎಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟಪ್ಪ, ಟೈಮ್ ತುಂಬ ಬೇಕಾಗತ್ತೆ ಅಂತ. ಆ್ಯಕ್ಚುಲಿ ಆ ಡಯಟ್ ರೆಸಿಪಿಗಳೇ ತುಂಬ ಈಸಿ. ಏಕೆಂದರೆ ಈಗ ಹೆಂಗಾಗ್ಬಿಡತ್ತೆ ಗೊತ್ತಾ, ಕುತ್ಕೊಂಡು ಒಂದು 10 ನಿಮಿಷ ತಿನ್ನೋ ಊಟಕ್ಕೆ ಗಂಟೆಗಟ್ಟಲೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ ನಾವು ಕಿಚನಲ್ಲಿ. ಅದನ್ನೇ ನಾವು ಸ್ವಲ್ಪ ಈಸಿಯಾಗಿ ಆ್ಯಕ್ಟ್ ಮಾಡ್ಕೊಳ್ಬಾರ್ದು. ಈಗ ಯೂಶ್ವಲಿ ಡಯಟ್ ಅಂದ ತಕ್ಷಣ ಪ್ರೋಟೀನ್ ತಿನ್ನಬೇಕು, ಕಾರ್ಬ್ಸ್ ತಿನ್ನಬೇಕು, ಫೈಬರ್ ತಿನ್ನಬೇಕು ಅಂತ ಕಂಪಲ್ಸರಿಯಾಗಿ ಇದ್ದೇ ಇರುತ್ತಲ್ವ. ಸೊ ಅದನ್ನೇ ನಾವು ಸ್ವಲ್ಪ ಬೆಟರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. 1 ಅವರ್ ಕುಕ್ ಮಾಡೋ ಟೈಮ್ ಏನೋ ಒಂದು 30 ಮಿನಿಟ್ಸ್ ಅಥವಾ 20 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇರೋದು. ಇನ್ನೂ ಈ ಥರ ಒಳ್ಳೆ ಡಯಟ್ ರೆಸಿಪೀಸ್ ಎಲ್ಲ ತೋರಿಸ್ತೀನಿ ನಿಮಗೆ, ಅಂದರೆ ನಾನು ಫಾಲೋ ಮಾಡಿರೋವಂಥದ್ದು. ಅದು ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗಿದೆ, ಟೈಮ್ ಸೇವ್ ಆಗಿದೆ, ಜೊತೆಗೆ ವರ್ಕ್ ಆಗಿದೆ ನನಗೆ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ನೋಡಿ, ಈ ಥರ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಬರೀ ವೈಟ್ ರೈಸಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ಈಗ ಡಯಟ್ ಎಲ್ಲ ಮಾಡ್ತಾ ಇರೋದ್ರಿಂದ ಸೊ ಕಿನ್ವಾ ಯೂಸ್ ಮಾಡ್ತೀನಿ ನಾನು. ಕಿನ್ವಾ ನೋಡಿ, ಸೇಮ್ ನಮಗೆ ಇನ್ನು ನವಣೆ ಬರುತ್ತಲ್ವ ಆ ಶೇಪ್ನಲ್ಲಿ ಇರುತ್ತೆ, ಪುಟ್ಟದಾಗಿರುತ್ತೆ. ಇದು ಕೆಲವರಿಗೆ ಇಷ್ಟ ಆಗಲ್ಲ. ಯಾಕೆ ಅಂದರೆ ನಾವು ಕರೆಕ್ಟಾದಂತಹ ಪದ್ಧತಿಯಲ್ಲಿ ಮಾಡ್ಕೊಂಡು ತಿಂದ್ರೇ ಅದು ರುಚಿ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂಥರ ಕಹಿ ಅನ್ಸೋದು, ಒಂಥರ ಸ್ಮೆಲ್ ಬರೋದು, ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅವತ್ತು ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಏನಪ್ಪ ಅಂದರೆ ನಾವು ಕರೆಕ್ಟಾದಂತಹ ಪದ್ಧತಿಯಲ್ಲಿ ಮಾಡ್ಕೊಳ್ಬೇಕು. ಇದನ್ನು ಏನು ಮಾಡಬೇಕು ಅಂದರೆ ಒಂದು 4 ಅವರ್ಸ್ ಆದರೂ ನೆನೆಸಿರ್ಬೇಕು. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ನೆನೆಸಿಡಿ. ಅವಾಗ ಏನಾಗುತ್ತೆ ಗೊತ್ತಾ, ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಒಳ್ಳೆ ಫೈಬರ್ ಸಿಗುತ್ತೆ. ಈ ರೀತಿಯಾಗಿ ಸೋಪ್ ಮಾಡಿನೇ ತಿನ್ಬೇಕು. ಇದನ್ನು ನೀವೇನಾದರೂ ರಾತ್ರಿ ಮಾಡೋದಿತ್ತು ಅಂತ ಅಂದರೆ ನೀವು ಒಂದು ಸಂಜೆ ಟೈಮ್ನಲ್ಲೇ ನೆನೆಸಿಟ್ಕೊಳ್ಳಿ. ಇಲ್ಲ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಮಾಡೋದಿತ್ತು ಅಂತ ಅಂದರೆ ನೀವು ಒಂದು 3 ಅವರ್ಸ್ 4 ಅವರ್ಸ್ ಮುಂಚೆ ನೆನೆಸಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಆಲ್ರೆಡಿ ಇದನ್ನು ನೆನೆಸಿಟ್ಟಿದ್ದೀನಿ ಒಂದು 4 ಅವರ್ಸ್ ಬ್ಯಾಕೆ. ರೈಸ್ ಏನು ನೆನೆಸೋದಿಲ್ಲ, ಡೈರೆಕ್ಟಾಗೆ ಹಾಕ್ಕೊಳ್ತೀನಿ. ನಾನು ಕಿನ್ವಾ ಏನು ಕ್ವಾಂಟಿಟಿ ತೊಗೊಂಡಿದ್ದೀನಲ್ವ ಅದೇ ಕ್ವಾಂಟಿಟಿಯಲ್ಲಿ ರೈಸ್ ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ತೊಗೋಬೋದು, ಬರೀ ಕಿನ್ವಾದಲ್ಲೇ ಮಾಡ್ಬೋದು ಅಥವಾ ಬರೀ ರೈಸಲ್ಲೇ ಮಾಡ್ಬೋದು. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮಾಡಿ ನೋಡಿ. ಹಾಗೆ ಈ ಕಿನ್ವಾದಿದ್ದಲ್ವ, ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೇಕು ಅಂದರೆ ತೊಗೊಳ್ಳಿ. ಇದು ಅಕ್ಕಿನ ಕೂಡ ವಾಶ್ ಮಾಡಿಬಿಡ್ತೀನಿ. ನೋಡಿ, ಇದು ನಾನು ನೆನೆಸದೇ ಇರುವಂತಹ ಕಿನ್ವಾ ಈ ರೀತಿ ಆಗಿರುತ್ತೆ. ಅಂದರೆ ಹೊಸದಾಗಿ ನೋಡೋರಿಗೆ ತೋರಿಸ್ತಾ ಇದ್ದೀನಿ. ಸೊ ಇದು ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ.
ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ಳೋರಿಗೆ ಇದೊಂದು ಸೂಪರ್ ಫುಡ್ಡು. ಮತ್ತು ಇದರಲ್ಲಿ ಪ್ರೋಟೀನ್ ಇರುತ್ತೆ, ಹೆಚ್ಚಾಗಿ ಫೈಬರ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ನೀವು ಇದನ್ನು ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು, ಬಟ್ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಅನ್ನ ಎಲ್ಲ. ಈಗ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ ನೆನೆಸಿಟ್ಟಿರೋ ಕಿನ್ವಾ ಹಾಕೊಳ್ಳೋಣ. ಸೊ ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಕುದಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಸ್ಟವ್ನ ಆನ್ ಮಾಡಿಕೊಂಡು ಅನ್ನಕ್ಕೆ ಇಟ್ಕೊಂಡ್ಬಿಡೋಣ. ಒಂದು 15-16 ಮಿನಿಟ್ಸಲ್ಲೇ ಅನ್ನ ರೆಡಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಈ ಕಿನ್ವಾನ ಬಳಸ್ಕೊಂಡು ನಾನು ಸಾಕಷ್ಟು ಬಗೆಯ ರೆಸಿಪಿಗಳನ್ನು ಮಾಡ್ಕೊಳ್ತೀನಿ. ಹೆಚ್ಚಾಗಿ ನಾನು ಇದನ್ನು ನೈಟ್ ಟೈಮ್ನಲ್ಲಿ ಮಾಡ್ತೀನಿ. ಫ್ರೆಂಡ್ಸ್, ಇದು ಒಂದು ವಿಷಲ್ ಕೂಗಿಸ್ಕೊಂಡಿದ್ವಲ್ವ ನೋಡಿ, ಚೆನ್ನಾಗಿ ಮೆತ್ತಗೆ ಬೆಂದ್ಬಿಟ್ಟಿರುತ್ತೆ. ಬೇಡ ನಿಮ್ಗೆ ಈ ಥರ ಕುದಿಸ್ಕೊಳ್ಳೋದು ಬೇಡ ಅಂದ್ಕೊಂಡ್ರೆ ನೀವು ತರಕಾರಿನ ಬರೀ ಸ್ಟೀಮ್ ಕೂಡ ಮಾಡಿ ಹಾಕೋಬೋದು. ಬಟ್ ನಾನು ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಕುದಿಸಿದ್ದೀನಿ. ಫ್ರೆಂಡ್ಸ್, ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಫ್ರೆಂಡ್ಸ್, ಈಗ ಒಂದು 15 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಅಕ್ಕಿ ಮತ್ತು ಕಿನ್ವಾನು ಬೆಂದಿದೆ. ಈಗ ಸೋಸ್ಕೊಂಡ್ಬಿಡೋಣ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಗಂಜಿನ ಸೋಸ್ಕೊಂಡ್ಬಿಡೋಣ. ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಸೋಸ್ಕೊಳ್ತಾ ಇದ್ದೀನಿ. ಈಗ 1 ನಿಮಿಷ ಸ್ಟವ್ನ ಆನ್ ಮಾಡಿಕೊಂಡು, ಅಂದರೆ ಅದು ಎಕ್ಸ್ಟ್ರಾ ಗಂಜಿ ಎಲ್ಲ ಇರುತ್ತಲ್ವ, ಅದು ಡ್ರೈನ್ ಆಗಬೇಕು. 1 ನಿಮಿಷ ಹಾಗೆ ಬಿಡೋಣ. ಫ್ರೆಂಡ್ಸ್, ಈಗ ಅನ್ನ ಆಗಿದೆ. ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಲು, ಒಂದು 3 ಪೀಸು ಒಣಗಿದ ಮೆಣಸಿನ್ಕಾಯಿ. ಇದೆಲ್ಲದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಆಮೇಲೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ವಲ್ವ, ಅದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೇ ನೀವು ತರಕಾರಿ ಬದಲಾಗಿ ಸೊಪ್ಪುಗಳನ್ನು ಕೂಡ ಹಾಕಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನಾವು ಬೇಳೆ ಮತ್ತು ಬೀನ್ಸ್, ಕ್ಯಾರೆಟ್ ಕುದಿಸಿಟ್ಕೊಂಡಿರ್ತಲ್ವ, ಅದನ್ನು ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಟೊಮೆಟೊ ಹಾಕಿಲ್ಲ, ನೀವು ಬೇಕು ಅಂದರೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಒಂದು 1/2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದು ರೆಡಿ ಆಗಿದೆ. ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ತೀನಿ. ಜಸ್ಟ್ ನೀವು ಈ ಥರ ಪಲ್ಯ ಮಾಡ್ಕೊಂಡ್ಬಿಟ್ಟು ರೈಸ್ ಜೊತೆಗೆ ಸರ್ವ್ ಮಾಡ್ಬೋದು, ಬಟ್ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಒಂದ್ಸಲ ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ನೋಡ್ಕೊಂಬಿಡಿ. ಇದು ನಮ್ಮ ಧೀರುನು ತಿಂತಾನೆ, ಹಾಗೆ ನಾನು ಸ್ವಲ್ಪ ಖಾರ ಎಲ್ಲ ಕಮ್ಮಿನೇ ಯೂಸ್ ಮಾಡೋದು. ಬರೀ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೇಕು ಅಂದರೆ ನೀವು ಹಸಿ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಇನ್ನು ಬೇರೆ
ಐಟಮ್ಸ್ ಎಲ್ಲ ಸ್ವಲ್ಪ ಖಾರ ಇರುತ್ತೆ, ಹಾಗಾಗಿ ಇದು ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಇದಕ್ಕೆ ಎಕ್ಸ್ಟ್ರಾ ಖಾರ ಹಾಕಿಲ್ಲ. ಸೊ ಇದು ಇನ್ನೇನು ರೆಡಿಯಾಗಿದೆ, ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಮೀನು ಫ್ರೈನ ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮೀನಿಗೆಲ್ಲ ಮಸಾಲೆ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಟಿದ್ದೆ. ಇದಕ್ಕೆ ಏನಿಲ್ಲ, ಬೇಸಿಕ್ ಮಸಾಲ ಹಾಕಿದ್ದೀನಿ. ಅಂದರೆ ಉಪ್ಪು, ಖಾರ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ, ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಇದಿಷ್ಟು ಅರಿಶಿನ ಪುಡಿ. ಸೊ ಇದಿಷ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಮೀನುಗಳಿಗೆ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಸೊ ಚೆನ್ನಾಗಿ 1-2-3 ಅವರ್ಸ್ ಆದರೂ ಇದು ಮ್ಯಾರಿನೇಷನ್ ಆದರೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಸೊ ಆಲ್ರೆಡಿ ನಾನು ಬೆಳಗ್ಗೆನೇ ಮಾಡಿರೋದ್ರಿಂದ ಈಗ ಫ್ರೈ ಮಾಡ್ತಾಯಿದ್ದೀನಿ. ಸೊ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸೊ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಈಗ ಮೀನುಗಳನ್ನ ಹಾಕ್ಕೊಳ್ಳೋಣ. ನಾನು ಮೀನುಗಳನ್ನು ಅವನಲ್ಲಿ ಬೇಕ್ ಕೂಡ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಲ ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರಿತೀನಿ. ಬಟ್ ನಮ್ಮ ಮಕ್ಕಳಿಗೆ ಸ್ವಲ್ಪ ಬೇಕಿಂಗ್ ಎಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ, ಮೀನೆಲ್ಲ ಬೇಕ್ ಮಾಡಿದ್ರೆ. ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸೈಡ್ 1-2 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ನಿಧಾನಕ್ಕೆ ತಿರು ಹಾಕ್ಕೊಳ್ಳಿ. ಈ ಮೀನಿನ ಫ್ರೈ ಇದೆ ಅಲ್ವಾ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಎಲ್ಲ ಮೀನುಗಳನ್ನು ತಿರುವು ಹಾಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇನ್ನು ಈ ಸೈಡ್ ಕೂಡ 1-2 ನಿಮಿಷ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಮೀನು ಫ್ರೈ ಆಗೋಷ್ಟೊತ್ತಿಗೆ ನಾನು ಇನ್ನೊಂದು ಡಿಶ್ನ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದ್ರ ಜೊತೆಗೆ ಕಡಲೆಕಾಳಿನ ಸ್ಯಾಲೆಡ್ ಮಾಡ್ತಾ ಇದ್ದೀನಿ. ನೀವು ಶೇಂಗಾ ಸ್ಯಾಲೆಡ್ ಮಾಡ್ಕೋಬೋದು ಅಥವಾ ಬರೀ ತರಕಾರಿಗಳನ್ನೇ ಹಾಕಿಬಿಟ್ಟು ಸ್ಯಾಲೆಡ್ ಮಾಡ್ಕೊಳ್ಬೋದು. ಇದನ್ನು ನೋಡಿ, ನಾನು ಹಿಂದಿನ ದಿನವೇ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿಟ್ಟಿದ್ದೆ. ಸ್ವಲ್ಪ ಮೊಳಕೆ ಬಂದಿದೆ. ಇದನ್ನು ಕುದಿಸ್ಕೋಬೇಕು. ಕುಕ್ಕರಲ್ಲಾದರೂ ಕುದಿಸ್ಕೊಳ್ಳಿ ಅಥವಾ 10 ನಿಮಿಷ ನೀವು ನೋಡ್ಕೊಳ್ತೀರಾ ಅಂದರೆ 10 ನಿಮಿಷ ಕುದಿಸ್ಕೊಳ್ಬೋದು ಪಾತ್ರೆಯಲ್ಲಿ ಹಾಕಿಬಿಟ್ಟು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊ, ಈ 3 ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ದಿಢೀರಂತ ಮಾಡ್ಬೋದು, ಇದೇನು ತುಂಬ ಟೈಮ್ ಕೂಡ ಬೇಕಾಗೋದಿಲ್ಲ. ಸ್ಯಾಲೆಡ್ ರೆಡಿಯಾಗಿದೆ. ಇನ್ನು ಸಂಜೆ ಟೈಮ್ನಲ್ಲಿ ಏನಾದರೂ ತಿನ್ನಬೇಕಂತ ಅನಿಸುತ್ತೆ ನೋಡಿ, ಅಂಥ ಟೈಮ್ನಲ್ಲಿ 1 ಕಪ್ನಷ್ಟು ಈ ಸ್ಯಾಲೆಡ್ನ ತೊಗೊಳ್ಳಿ. ಒಳ್ಳೆ ಪ್ರೋಟೀನು ಸಿಗುತ್ತೆ, ಫೈಬರು ಇರುತ್ತೆ, ಹೊಟ್ಟೆನೂ ತುಂಬುತ್ತೆ. ಈ ಥರ ನಾನು ಸಾಕಷ್ಟು ಬಗೆಯ ಸ್ಯಾಲೆಡ್ಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ನಿಮಗೂ ಒಂದು ಇರಲಿ ಅನ್ನೋದಕ್ಕೋಸ್ಕರ ತೋರಿಸ್ದೆ. ಸೊ ಹೇಗಿದ್ದರೂ ನಾವು ಲಂಚ್ಗೆ ಒಂದು ಸ್ಯಾಲೆಡ್ ಅಂತೂ ಇದ್ದೇ ಇರುತ್ತೆ. ಸೊ ಇವತ್ತು ಈ ಕಡಲೆಕಾಳಿನ ಸ್ಯಾಲೆಡ್ ಮಾಡಿದ್ದೀನಿ. ಈಗ ಸರ್ವ್ ಮಾಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಬೇಕು ಅಂದರೆ ಸ್ವಲ್ಪ ಉದುರುದ್ರಾಗಿ ಕೂಡ ಮಾಡ್ಬೋದು. ಬಟ್ ಮಕ್ಕಳಿಗೆ ಇಷ್ಟ ಆಗತ್ತೆ ಅಂತ ಈ ಥರ ಮಾಡಿದ್ದೀನಿ ನಾನು. ಆಮೇಲೆ ಫಿಶ್, ಇನ್ನು ಲಾಸ್ಟಿಗೆ ಸಲಾಡ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನು ಮಧ್ಯಾಹ್ನದ ಲಂಚ್ ರೆಡಿಯಾಗಿದೆ. ಸಕ್ಕತ್ತಾಗಿದೆ. ಆ್ಯಂಡ್ ಈಗ ಟೇಸ್ಟ್ ಮಾಡೋಣ. ಸೊ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಇದಕ್ಕೆ ಕಾಯಿ ಹಾಕಿದ್ದೀವಲ್ವಾ, ಅದು ಟೇಸ್ಟ್ ಇನ್ನೂ ಡಬಲ್ ಮಾಡುತ್ತೆ. ಹೆಸರು ಬೇಳೆ ಬದಲಾಗಿ ನೀವು ತೊಗರಿ ಬೇಳೆನೂ ಯೂಸ್ ಮಾಡ್ಬೋದು. ಬಟ್ ನಮ್ಮನೇಲಿ ಹೆಸರು ಬೇಳೆ ಹಾಕಿದ್ರೆ ತುಂಬ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಹಂಗೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಾ ಇರಬೇಕು. ಟೇಸ್ಟ್ ಹೆಂಗಿದೆ ಗೊತ್ತಾ? ಆ್ಯಂಡ್ ಇದು ನನ್ನ ಫೇವ್ರೆಟ್. ನಮಗೇನಾದರೂ ಈ ಥರ ಊಟ ಇತ್ತು ಅಂದರೆ ಹಬ್ಬ. ಇನ್ನು ನನ್ನ ಫೇವ್ರೆಟ್ ಮೀನು ಮತ್ತಿ ಮೀನು. ಸೊ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಆಗಿರುತ್ತೆ, ತುಂಬಾ ಒಳ್ಳೆಯದು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಅಲ್ಟಿಮೇಟ್ ಆಗಿದೆ ಮಾತ್ರ. ಸೊ ನೋಡಿದ್ರಲ್ವಾ, ಇವತ್ತಿನ ನನ್ನ ಮಧ್ಯಾಹ್ನದ ಲಂಚ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ಯಾಮ್ಲಿ ಎಲ್ಲರೂ ತಿನ್ಬೋದು ಆರಾಮಾಗಿ.
ಈ ಡಯಟ್ ರೆಸಿಪಿ ಅಂದ ತಕ್ಷಣ ಬರೀ ಡಯಟ್ ಮಾಡೋರೇ ತಿನ್ಬೇಕಂತ ಏನೂ ಇಲ್ಲ. ನಮ್ಮ ಮನೇಲಿ ಮಕ್ಳಿಗೂ ಕೊಡ್ತೀನಿ, ವಯಸ್ಸಾದವರು ಕೂಡ ತಿನ್ಬೋದು. ಸಾಕಷ್ಟು ಬೆನಿಫಿಟ್ಸ್ ಇದೆ ತಿನ್ನೋದ್ರಿಂದ. ಒಂದು ವೇಳೆ ನೀವು ವೆಜಿಟೇರಿಯನ್ ಆದರೆ ಅದನ್ನ ಹೇಳ್ತೀನಿ, ಮೀನಿದೆ ಅಲ್ವ ಅದನ್ನು ಸ್ಕಿಪ್ ಮಾಡಿಬಿಡಿ. ಇದರಲ್ಲೇ ನಿಮಗೆ ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ತರಕಾರಿಗಳೆಲ್ಲ ಹಾಕಿದ್ದೀವಲ್ಲ, ಇವೆರಡರ ಜೊತೆನೂ ತಿನ್ಬೋದು. ಸ್ವಲ್ಪ ಒಂದು ಕಪ್ನಷ್ಟು, ಚಿಕ್ಕ ಕಪ್ನಷ್ಟು ಮೊಸರು ತಿನ್ಬಿಡಿ, ಕರೆಕ್ಟ್ ಆಗುತ್ತೆ. ನಾನ್ ವೆಜಿಟೇರಿಯನ್ ಆದರೆ ಈ ಥರ ಮಾಡ್ಕೊಳ್ಳಿ, ಓಕೆನಾ? ಸೊ ನೋಡಿದ್ರಲ್ವಾ? ಸೊ ಇವತ್ತಿನ ಈ ಫುಡ್ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಈ ಥರ ಒಳ್ಳೆ ರೆಸಿಪೀಸ್ಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.